ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ರಾಮ ಸಂಕೋಚಿ ಪ್ರೇಮ ಬಸ್ ಭರತ ಸಪೇಮ ಪಯೋಧಿ ಬನಿ ಬಾತ್ ಬೇಗರನ್ ಚಹಿತ್ ಕರಿಯ ಜತನು ಛಲು ಸೋಧಿ ಬಚನ ಸುನತ ಸುರ ಗುರು ಮುಸುಕಾನೆ सहस नयन बिनु लोचन जाने मायापति सेवक सन माया करई त उलटी परई सुरराया तब किछु कीन्ह राम रुख जानी अब कुचाली करी हो ही हानि सुनु सुरेश रघुनाथ सुभावु निज अपराध रिसाही न कामू जो अपराधु भगत कर करई राम रोष पावक सो जरई लोकह वेद विदित इतिहासा यह महिमा जानहि दुर्बासा भरत सरिस को राम सनेही जगु जप राम रामु जप जेही. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಭರತನ ಪ್ರೀತಿಯನ್ನ, ಅವನ ಸಂಕಲ್ಪವನ್ನ ನೋಡಿ ಇಂದ್ರ ಏನು ಮಾಡ್ತಾನೆ, ಗುರುಗಳಾದಂತಹ ಬೃಹಸ್ಪತಿಗಳ ಹತ್ರ ಹೋಗಿ ಹೇಳ್ತಾನೆ, ಇವರಿಬ್ರು ಸಂಧಿಸದೇ ಇರೋ ಹಾಗೆ, ಅಂದ್ರೆ ಒಬ್ರಿಗೊಬ್ರು ಭೇಟಿ ಆಗದೆ ಇರೋ ಹಾಗೆ ಏನಾದ್ರೂ ಒಂದು ಉಪಾಯ ಮಾಡಿ ಗುರುಗಳೇ. ಯಾಕೆ ಅಂತಂದ್ರೆ ಇವನಲ್ಲಿರುವಂತ ಪ್ರೀತಿಯನ್ನ ನೋಡಿ ರಾಮ ಮತ್ತು ವಾಪಸ್ ಹೋಗ್ಬಿಟ್ರೆ ಏನು ಮಾಡೋದು? ಯಾಕೆ ಅಂತಂದರೆ ಶ್ರೀರಾಮ ಸಂಕೋಚ ಸ್ವಭಾವದವನು ಮತ್ತು ಪ್ರೀತಿಗೆ ವಶನಾಗುವಂಥವನು. ಭರತ ಪ್ರೀತಿಯ ಸಮುದ್ರವೇ ಆಗಿದ್ದಾನೆ. ಅವನು ಬಂದು ಕೇಳಿಕೊಂಡಾಗ ಅವನ ಪ್ರೀತಿಗೆ ಅವನು ಅಲ್ಲಿಂದ ಇಲ್ಲಿವರೆಗೂ ನನಗೋಸ್ಕರ ಬಂದಿದ್ದಾನಲ್ಲ ಅಂತ ಅವನಿಗೆ ವಶನಾಗಿ ರಾಮ ಏನಾದರೂ ವಾಪಸ್ ಹೋಗ್ಬಿಡಬಹುದು ಅಂತಂದ್ಬಿಟ್ಟು ಹೇಳ್ತಾನೆ. ಇಂದ್ರನ ಈ ಮಾತನ್ನ ಕೇಳಿದ ತಕ್ಷಣ ದೇವಗುರು ಬೃಹಸ್ಪತಿಗಳಿದಾರಲ್ಲ ಅವರು ಮುಗುಳ್ನಗ್ತಾರೆ. ಇವನು 1000 ಕಣ್ಣಿರೋನು ಆದರೂ ಕುರುಡನಾಗಿದ್ದಾನಲ್ಲ ಅಂತಂದ್ರೆ ಏನು, ಇಂದ್ರನಿಗೆ 1000 ಕಣ್ಣುಗಳಿದೆ, ಅಷ್ಟೆಲ್ಲ ಕಣ್ಣಿದ್ರೂ ವೇಸ್ಟ್, ಇವನಿಗೆ ಒಳಗಣ್ಣಿಲ್ಲ ಅಂತಂದ್ರೆ ವೇಸ್ಟೇ ಅಲ್ವಾ. ಅವನು ಏನು, ಯಾರು, ರಾಮ ಹೇಗೆ, ಅವನ ಸ್ವಭಾವ ಏನು ಅದೆಲ್ಲ ಗೊತ್ತಿಲ್ಲ ಅಂತಂದ್ಮೇಲೆ ಇವನಿಗೆ ಹೊರಗಡೆಯಿಂದ ಎಷ್ಟು ಕಣ್ಣಿದ್ರೆ ಏನು, ಇಷ್ಟು ಕಣ್ಣಿಟ್ಕೊಂಡು ಇವನು ಕುರುಡನಾಗಿದ್ದಾನಲ್ಲ ಅಂತ ಅಂದ್ಬಿಟ್ಟು ಅವ್ರು ಅನ್ಕೊಳ್ತಾರೆ. ಈ ರೀತಿ ಅವರು ಹೇಳ್ತಾರೆ. ಏನಪ್ಪ ಅಂತಂದ್ರೆ, ಎಲೆ ದೇವೇಂದ್ರ, ಮಾಯಾಪತಿಯಾದಂತಹ ಶ್ರೀರಾಮನ ಸೇವಕರ ಜೊತೆ ನೀನು ಮಾಯೆಯಿಂದ ವರ್ತಿಸಿದ್ದೆ ಆದರೆ ಈ ಮಾಯೆ ಇದೆಯಲ್ಲ ಅದು ನಿನ್ನ ಕೊರಳಿಗೆ ಉರುಳಾಗ್ಬಿಡುತ್ತೆ, ಹುಷಾರಾಗಿರೋ ನೀನು. ಹಿಂದೆ ಏನೋ ರಾಜ್ಯಾಭಿಷೇಕದ ಸಂದರ್ಭದಲ್ಲಿ ಶ್ರೀರಾಮನ ಸಂಕಲ್ಪಕ್ಕೆ ಅನುಸಾರವಾಗಿ ನಾವು ಮಾಡಿದ್ವಿ, ಅಂದರೆ ಅವನು ಏನು ಹೇಳಿದ್ನೋ ಆ ರೀತಿ ನಾವೆಲ್ಲ ಮಾಡಿದ್ವಿ. ಅಂದರೆ ಅಲ್ಲಿ ಅವನ ಸಂಕಲ್ಪ ಆಯಿತು, ಅವನು ಇಷ್ಟಪಟ್ಟಿದ್ದ ಅದನ್ನು, ಅವನು ಏನು ಬಯಸಿದ್ನೋ ಅದನ್ನೇ ನಾವು ಮಾಡಿದ್ವಿ. ಆದರೆ ಈಗ ಅವನಿಗೆ ವಿರುದ್ಧವಾಗಿ ಏನಾದರೂ ಮಾಡಿದ್ದೇ ಆದರೆ ಅದರಿಂದ ನಮಗೆ ಹಾನಿನೇ ಆಗುತ್ತೆ. ಇಂದ್ರ, ರಘುನಾಥನ ಸ್ವಭಾವವನ್ನು ತಿಳ್ಕೊ. ಅವನು ತನಗೇನಾದರೂ ಅಪಚಾರ ಮಾಡಿದರೆ ಒಂದು ವೇಳೆ ಅದರಿಂದ ಅವನು ಖಂಡಿತ ಸಿಟ್ಟಂತೂ ಆಗೋದಿಲ್ಲ, ಅವನು ಮರ್ತು ಹೋಗ್ತಾನೆ, ಮತ್ತು ಅವನು ಅಂಥವ್ರನ್ನ ಬಿಟ್ಟು ಬಿಡ್ತಾನೆ. ಆದರೆ ಯಾರಾದರೂ ಅವನ ಭಕ್ತರಿಗೆ ಅಪರಾಧವನ್ನ ಮಾಡಿದ್ದೇ ಆದರೆ ಅವನು ಶ್ರೀರಾಮನ ಕ್ರೋಧಾಗ್ನಿಯಲ್ಲಿ ಬೆಂದು ಹೋಗ್ತಾನೆ. ಈ ಮಹಿಮೆಯನ್ನ ದೂರ್ವಾಸರು ಅರ್ಥ ಮಾಡ್ಕೊಂಡಿದ್ದಾರೆ ಮತ್ತು ಅವ್ರಿಗೆ ಗೊತ್ತಿದೆ. ಈ ಇತಿಹಾಸ ಅನ್ನೋದು ವೇದದಲ್ಲಿ ಮತ್ತು ಲೋಕದಲ್ಲಿ ಕೂಡ ಪ್ರಸಿದ್ಧವಾಗಿದೆ. ಇಡೀ ಜಗತ್ತು ಶ್ರೀರಾಮನನ್ನ ಜಪಿಸುತ್ತೆ. ಅಂಥ ಶ್ರೀರಾಮ ಇದನ್ನಲ್ಲ, ಅವನು ಯಾವಾಗಲೂ ಭರತನನ್ನ ನೆನಪಿಸ್ಕೊಳ್ತಾನೆ, ಅಂದರೆ ಅವನ ಸ್ಮರಣೆ ಮಾಡ್ಕೊಳ್ತಾ ಇರ್ತಾನೆ. ಅಂತಹ ಭರತನಿಗೆ ಎಣೆಯಾದ, ಅಂದರೆ ಸಾಟಿಯಾದಂತಹ ಶ್ರೀರಾಮ ಪ್ರೇಮಿ ಇನ್ಯಾರಿರೋದಕ್ಕೆ ತಾನೇ ಸಾಧ್ಯ? ಬೇರೆ ಯಾರೂ ಇರೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಭರತನ ಗುಣಗಾನವನ್ನು ಮಾಡಿ ಇಂದ್ರ ಅವನನ್ನು ವಾಪಸ್ ಕಳಿಸ್ಬೇಕು, ರಾಮನನ್ನು ಭೇಟಿ ಆಗೋದಕ್ಕೆ ಬಿಡಬಾರದು ಅಂತಂದಾಗ ಎಚ್ಚರಿಕೆಯನ್ನು ಕೊಟ್ಟು ಇಂದ್ರನಿಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.